ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮುನಿಷಾ ಗೌಡ. ಸೊ ಇವತ್ತು ಬಂದು ನಾನು ಏನು ಮಾಡ್ತಾ ಇದ್ದೀನಿ ಅಂತ ಅಂದರೆ ವೆಜ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ದಟ್ ಇಸ್ ಮಶ್ರೂಮ್ ಬಿರಿಯಾನಿ. ಇವತ್ತೆಲ್ಲ ಮನೇಲಿ ತಿನ್ನಬೇಕು ಅಂತ ಇಷ್ಟಪಡ್ತಿದ್ದಾರೆ. ಸೊ ಅದಕ್ಕೋಸ್ಕರ ಒಂದು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಇದು ನನ್ನ ಫಸ್ಟ್ ಅಟೆಂಪ್ಟು. ಗೊತ್ತಿಲ್ಲ ಯಾವ ರೀತಿ ಬರುತ್ತೆ ಅಂತ ಅಂದ್ಬಿಟ್ಟು. ನನಗೆ ಯಾವತ್ತೂ ಮಾಡಿಲ್ಲ ಮಶ್ರೂಮ್ ಬಿರಿಯಾನಿನ. ಆ್ಯಂಡ್ ಸಿನ್ಸ್ ಐ ವಾಸ್ ಆಲ್ಸೋ ಥಿಂಕಿಂಗ್ ಈ ಒಂದು ವಾರ ನಮ್ಮ ಅತ್ತೆ ಮಾವ ಮನೇಲಿ ಇರೋದಿಲ್ಲ. ಸೊ ಎಂಟೈರ್ ಕುಕಿಂಗ್ ಎಲ್ಲ ನಾನೇ ಮಾಡಬೇಕಾಗುತ್ತೆ. ಸೊ ಐ ಟೇಕ್ ದಿಸ್ ಆಸ್ ಅನ್ ಆಪರ್ಚುನಿಟಿ ಟು ಲರ್ನ್ ಕುಕಿಂಗ್ನ ಕಲಿಯೋಕ್ಕೆ ಮತ್ತು ಡಿಫ್ರೆಂಟ್ ಆಗಿರೋದನ್ನ ಟ್ರೈ ಮಾಡೋದಕ್ಕೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಎಲ್ಲಾನು ಯೂಟ್ಯೂಬ್ ಇದರಲ್ಲಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಪ್ರತಿಯೊಂದು ಏನೇನು ಕುಕ್ ಮಾಡ್ತೀನಿ, ಬ್ರೇಕ್ಫಾಸ್ಟ್ ಆಗಿರ್ಬೋದು, ಇಲ್ಲ ಲಂಚ್ ಆಗಿರ್ಬೋದು, ಇಲ್ಲ ಡಿನ್ನರ್ ಆಗಿರ್ಬೋದು, ಪ್ರತಿಯೊಂದೂ. ನಾನು ಯೂಶ್ವಲಿ ಏನಕ್ಕೆ ಅಷ್ಟು ಅಡುಗೆ ಮಾಡಲ್ಲ ಅಂತಂದರೆ ನನಗಷ್ಟು ಕುಕಿಂಗ್ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಬೇಸಿಕ್ ಏನೇನು ಬರುತ್ತೆ ಅದಷ್ಟು ಮಾಡ್ತೀನಿ. ಲೈಕ್ ಬ್ರೇಕ್ಫಾಸ್ಟ್ ಎಲ್ಲ ಆ ಥರದ್ದು ಮಾಡ್ತೀನಿ. ಮತ್ತು ತುಂಬ ಇನ್ ಲಾಂಗ್ ಏನ್ ಮಾಡ್ತೀರಾ? ಮಶ್ರೂಮ್ ಬಿರಿಯಾನಿ ದಯವಿಟ್ಟು ಮಾಡೋಗಿ ತಿಂದ್ಬಿಟ್ಟು ಹೋಗೋಣ ಅಂತಿದ್ದೀವಿ. ಸೊ ನಿನ್ಗೆ ಡಬಲ್ ತೆಗಿ ಸ್ನಾನಕ್ಕೆ ಹೋಗುವಂತೆ. ಸೊ ನಿನ್ಗೆ ಏನ್ ಅನ್ಸುತ್ತೆ ನನ್ನ ಮಶ್ರೂಮ್ ಬಿರಿಯಾನಿ ಹೆಂಗಿರ್ಬೋದು ಅಂತ ಫೀಲ್ ನಿನ್ಗೆ? ನೆನ್ಸ್ಕೊಂಡ್ರೆ ನನಗೆ ಮತ್ತೆ ಬಾಯಲ್ಲಿ ನೀರು ಬರ್ತಾ ಇದೆ ಕೇಳಿನೇ. ಅಷ್ಟೊಂದು ಚೆನ್ನಾಗಿ ಮಾಡ್ಬೋದು ಅಂತ ಅನ್ಕೊಂಡಿದ್ಯಾ? ಗಾಡ್ ಇಸ್ ಗ್ರೇಟ್. ಹೇಳಕ್ಕೆ ಇಷ್ಟೊಂದೆಲ್ಲ ಅಡಿಗೆ ತಿಂದಿದೆಯಲ್ಲ ನಾನು ಮಾಡಿರೋದು. ಯಾವ್ದು ಯಾವ ಕೌಂಟ್ ಮಾಡ್ತೀನಿರ? ಅಂದ್ರೆ ಅಟ್ಲೀಸ್ಟ್ ಒಂದು ವರ್ಷದಲ್ಲಿ ಒಂದು 10 ಅಡಿಗೆ ಮಾಡಿರ್ತೀನಿ ನಾನು. ಮಾಡ್ತೀನಿ ತಾನೆ. ಆ 10 ಅಡಿಗೆಯಲ್ಲಿ ನಾನು ಮಾಡಿರೋದು ಹೆಂಗ್ ಅನ್ಸಿದೆ ನಿಂಗೆ? ಒಂದೊಂದು ತುಂಬಾ ಚೆನ್ನಾಗಿರುತ್ತೆ. ಒಂದೊಂದು ಏನು ಹೇಳಕ್ಕಾಗಲ್ಲ. ನಂದಲ್ಲಿ ನಿಮ್ಗೆ ಯಾವ್ದು ಫೇವ್ರೆಟ್ ಅಡಿಗೆ ಮಾಡಿರತ್ತೆ? 10 ಅಡಿಗೆ ಅದು ಯೋಚನೆ ಮಾಡ್ತಾ ಇದೀಯ ಯಾವ್ದು ಅಂತ. ಯಾವ್ದು ಹೇಳು ಅಂದ್ರೆ ಯಾವ್ದು ಇಲ್ಲ. ಯಾವ ಅಡಿಗೆಂದು ನಿಂಗೆ ನಾನು ಮಾಡಿರೋದು ಇಷ್ಟ ಇಲ್ಲ. ಹೌದಾ? ಮಾಡ್ತೀನಿ ಬಾಯ್ ನಿಂಗೆ ಮಶ್ರೂಮ್ ಬಿರಿಯಾನಿ. ಗೊತ್ತಿಲ್ಲ ಯಾವ್ದು ಯಾವ್ದು ಒಂದಾದ್ರೆ ಹೇಳು. ಚಟ್ನಿ ಯಾವ್ದು? ಈರುಳ್ಳಿ I'm being very serious. ಈರುಳ್ಳಿ ಚಟ್ನಿ ಸೂಪರ್ ಆಗಿರುತ್ತೆ. ಆಮೇಲೆ ಬರೀ ಚಟ್ನಿ ಒಂದೇ ತಿನ್ಬಿಡ್ತೀಯ? ಅದ್ರ ಜೊತೆಗೆ ಏನು ನಾನು ಮಾಡೋದೇ ಇಲ್ವಾ? ದೋಸೆ ಚೆನ್ನಾಗಿರುತ್ತೆ. ದೋಸೆ ನಾನು ಮಾಡೋದೇ ರವೆ ದೋಸೆ ತರ ಮಾಡಿದಲ್ಲ, ಅದು ಫ್ಯಾಂಟಾಸ್ಟಿಕ್ ಆಗಿತ್ತು. ಜ್ಞಾಪಕ ಬರ್ತದೆ. ಅದಂತೂ ಸೂಪರ್. ಅದು ನಾಳೆ ಬೆಳಿಗ್ಗೆ ಮತ್ತೆ ಮಾಡು. ಚಿಕನ್ ಅಲ್ಲಿ ನಾನ್ ವೆಜ್ ಅಲ್ಲಿ ಏನು ಇಷ್ಟ ನಾನು ಮಾಡೋದು? ನಾನ್ ವೆಜ್ ಅಲ್ಲಿ ಅದಕ್ಕೆ ಯಾವುದು ಚೆನ್ನಾಗಿಲ್ಲ. ಹೆಂಗಿದೆ ಚಿಕನ್ ಗೀ ರೋಸ್ಟ್? ಸೂಪರ್ ಆಗಿದೆ. ಸೂಪರ್ ಆಗಿದೆ ನಿಜಾಗ್ಲೂ. ಸೇವತ್ತಿನ ಬೆಳ್ಳೆಲ್ಲ ಗೀ ಚಿಕನ್ ರೋಸ್ಟ್ ಅದು ಸೂಪರ್ ಆಗಿತ್ತು. ಅದು ಬಿಟ್ಟು ಇಲ್ಲಿ ತನಕ ಅದು ಯಾವುದು ಚೆನ್ನಾಗಿರಲಿಲ್ಲ. ಬಟ್ ತಿನ್ಬೇಕಲ್ವಾ? ಸರಿ, ಒಂದು ವಾರ ನನ್ನ ಅಡಿಗೆ ಪೂರ್ತಿ ನೀನು ತಿನ್ಬೇಕಲ್ಲ, ಏನು ಅನಿಸ್ತದೆ ನಿಂಗೆ? ಐ ಆಮ್ ವೇಟಿಂಗ್. ಸೊ ನೀನೊಂದು ಸಪೋರ್ಟ್ ಆಗ್ಲಿ, ಮೋಟಿವೇಶನ್ ಕೊಡ್ಬೇಕು, ಚೆನ್ನಾಗಿ ಮಾಡು. ನಾನು ಬಂದ್ರೆ ಕೆಡಿಸ್ತೀನಿ ಅಂತ್ಯ. ಅದಕ್ಕೆ ನಮ್ ತಲೆ ಹಾಕಕ್ ಹೋಗಲ್ಲ ಈ ಟೈಮು. ನೀನೇ ಮಾಡು, ನಾನು ಬಂದು ತಿಂತೀನಿ. ಏನಾದ್ರೂ ಕಟಿಂಗ್ ಇದೆ ಹೆಲ್ಪಿಂಗ್ ನಾನು ಮಾಡ್ಕೊಡ್ತೀನಿ. ಏನು ಈರುಳ್ಳಿ ಕಟಿಂಗ್ ಮಾಡ್ತಾರೆ, ಕಣ್ಣಲ್ಲಿ ನೀರು ಬಂತು ತಗೋ ಅಂತ ಕೊಡೋದು ಏನಿಲ್ಲ. ಹೊತ್ತಾದ್ರೂ ಬರ್ಲಿ ಮಾಡ್ಬಿಡ್ತೀವಿ. ಇವಾಗ ನಿಂಗೆ ಈರುಳ್ಳಿ ಕಟ್ ಮಾಡೋದಿದೆ. ಸರಿ, ಸ್ನಾನ ಮಾಡ್ಕೊಂಡ್ಬಿಡ್ತೀನಿ. ಅಷ್ಟೇ ನಾನು ಬಿರಿಯಾನಿ ಮಾಡಿ ಮುಗಿಸಿರ್ತೀನಿ. ಸೊ ಇದು ನನ್ನ
ಕುಕಿಂಗ್ ಸ್ಟೋರಿ. ಇವಾಗ ನಿಮಗೆ ಗೊತ್ತಾಗಿದೆ ನಾನು ಎಷ್ಟು ಮಟ್ಟಕ್ಕೆ ಕುಕ್ ಮಾಡ್ಬೋದು ಅಂತ ಅಂದ್ಬಿಟ್ಟು. ಸೊ ದಟ್ ಮಾಡೋಕ್ಕೆ ಬರೋದಿಲ್ಲ ಅಂತಲ್ಲ, ಯೂಟ್ಯೂಬ್ ಇದ್ದರೆ ಎಲ್ಲನೂ ಮಾಡ್ತೀನಿ, ಎಲ್ಲ ಟೈಪ್ ಆಫ್ ರೆಸಿಪೀಸ್ನು ಕೂಡ ಟ್ರೈ ಮಾಡ್ತೀನಿ. ಬಟ್ ದ ಪ್ರಾಬ್ಲಮ್ ಇಸ್ ನನಗೆ ಅಳತೆ ಗೊತ್ತಾಗೋದಿಲ್ಲ, ಮನೇಲಿ 5 ಜನಕ್ಕೆ ಎಷ್ಟು ಬೇಕಾಗುತ್ತೆ ಅನ್ನೋದು. ಟು ಬಿ ವೆರಿ ಆನೆಸ್ಟ್, ಆರ್ಕೆ shut up. Arke, will you please shut your mouth? ಎಷ್ಟು ಅನಾಯ್ ಮಾಡ್ತಾರಿಯಾ ನೋಡಿ ನೀವು. ದಿಸ್ ಇಸ್ ಅ ಮೇನ್ ರೀಸನ್ ವೈ ಐ ಡೋಂಟ್ ಡೂ ಯೂಟ್ಯೂಬ್ ವಿಡಿಯೋ, ಬಿಕಾಸ್ ನನ್ನ ಗಂಡ ಒಬ್ಬರೇ ಸಾಕು ನನ್ನ ಯೂಟ್ಯೂಬ್ ವಿಡಿಯೋನ ಹಾಳು ಮಾಡೋಕ್ಕೆ. ಸೊ ಎಲ್ಲಾನು ಎಡಿಟ್ ಮಾಡ್ಕೊಂಡು ಕುತ್ಕೊಬೇಕು, ಎಲ್ಲಾನು ಕಟ್ ಮಾಡ್ಕೊಂಡು ಕುತ್ಕೊಬೇಕು, ಆಗೋದಿಲ್ಲ ನನಗೆ ನಿಜವಾಗ್ಲೂ ವಿಡಿಯೋ ಮಾಡೋಕ್ಕೆ. ಸೊ ಆ್ಯಸ್ ಐ ವಾಸ್ ಸೇಯಿಂಗ್, ಸೊ ಅಮ್ಮ ಬರಲಿ, ಅವ್ರದ್ದು ಒರಿಜಿನಲ್ OG ಟೊಮ್ಯಾಟೊ ಚಟ್ನಿ ಏನು ಮಾಡ್ತಾರೆ ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ. ಗೊಜ್ಜು ಥರ ಇರುತ್ತೆ ಆ್ಯಕ್ಚುಲಾಗಿ, ತುಂಬ ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿಗೆಲ್ಲ ಚೆನ್ನಾಗಿ ತಿನ್ಬೋದು, ಅಕ್ಕಿ ರೊಟ್ಟಿ, ಚಪಾತಿ, ದೋಸೆ ಇದಕ್ಕೆಲ್ಲ ತುಂಬ ಚೆನ್ನಾಗಿ ತಿನ್ಬೋದು. ಸೊ ಅವ್ರಿಗೆ ಬಂದು ಇದನ್ನ ಅವ್ರ ಊರಲ್ಲಿ ಮಾಡ್ತಾ ಇದ್ರು, ದಟ್ ಇಸ್ ನಥಿಂಗ್ ಬಟ್ ಕೂರ್ನಲ್ಲಿ ಇದನ್ನ ಮಾಡ್ತಾ ಇದ್ರು ಜಾಸ್ತಿ. ಸೊ ಅದನ್ನ ಅಮ್ಮ ಇವಾಗ ಮನೇಲಿ ಮಾಡ್ತಾರೆ, ಅದನ್ನ ನೋಡಿ ನಾನು ಸ್ವಲ್ಪ ಕಲ್ತಿದ್ದೀನಿ. ಸೊ ಯಾ, ಬಂದಾಗ ತೋರಿಸ್ತೀನಿ ಅದನ್ನು ಕೂಡ. ಸೊ ದಟ್ಸ್ ಅಬೌಟ್ ಇಟ್. ಫಸ್ಟ್ ಗರಂ ಮಸಾಲೆ ಪುಡಿ ಮಾಡ್ಕೊಳ್ಳೋಣ. ಅದಕ್ಕೆ ಬೇಕಾಗಿರೋದು ಏನಂತ ಅಂದರೆ, ಆ್ಯಕ್ಚುಲಿ ಪ್ಯಾಕೆಟ್ದು ಗರಂ ಮಸಾಲ ಇದೆ, ಬಟ್ ಐ ಥಾಟ್ ಅಟ್ಲೀಸ್ಟ್ ನಾನಾಗಿ ಸೆಲ್ಫಾಗಿ ಮಾಡಿಟ್ಕೊಳ್ಳೋಣ, ಸೊ ದಟ್ ಇನ್ನೂ ಟೇಸ್ಟಿಯಾಗಿ ಬರುತ್ತೆ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಏನೇನು ಬೇಕಾಗುತ್ತೆ, ರೆಡ್ ಮೆಣಸಿನ್ಕಾಯಿ ಬೇಕಾಗುತ್ತೆ, ಬೇ ಲೀಫ್ ಬೇಕಾಗುತ್ತೆ, ಚಕ್ಕೆ, ಲವಂಗ, ಆಮೇಲೆ ಸ್ಟಾರ್ ಬೇಕಾಗುತ್ತೆ, ಒಂದು ಸ್ವಲ್ಪ ಜಾಕಾಯಿ ಬೇಕಾಗುತ್ತೆ, ಆಮೇಲೆ ಪೆಪ್ಪರ್ ಬೇಕಾಗುತ್ತೆ, ಸ್ವಲ್ಪ ಸೋಂಪು ಮತ್ತು ಒಂದು ಸ್ವಲ್ಪ ಜೀರಿಗೆ, ಒಂದಿಷ್ಟು ಬೇಕಾಗುತ್ತೆ. ಆಮೇಲೆ ಮರಾಠಿ ಮೊಗ್ಗು ಅಂತಾರಲ್ಲ ಅದನ್ನು ಕೂಡ ಹಾಕಿ. ಅದು ಸೊ ಇದೆಲ್ಲನೂ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ನೀಟಾಗಿ ವಿತೌಟ್ ಆಯಿಲ್. ಒಂದ್ಸತಿ ಕೂಲ್ ಆದಮೇಲೆ ಮಿಕ್ಸಿಲಿ ಹಾಕ್ಕೊಂಡು ವೆರಿ ಫೈನ್ ಪೌಡರ್ ಥರ ಗ್ರೈಂಡ್ ಮಾಡ್ಕೊಳ್ಳಿ. ಬಿಕಾಸ್ ಇದನ್ನು ಜಸ್ಟ್ ಬಿರಿಯಾನಿಗೆ ಮಾತ್ರ ಅಲ್ಲ, ನೀವು ಯಾವುದಕ್ಕೆ ಬೇಕಾದ್ರೂ ಯೂಸ್ ಮಾಡ್ಕೊಬೋದು. ಪ್ರಾಪರ್ ಗರಂ ಮಸಾಲೆ ಥರ ಇರುತ್ತೆ ಇದು. ಒಂದು ಕೈ ಹಿಡಿಯಷ್ಟು ಕೊತ್ತಂಬರಿ ಮತ್ತು ಪುದೀನ ಮತ್ತು ಒಂದು 10ರಿಂದ 12 ಚಿಲ್ಲೀಸ್ನ ನೀವು ತೊಗೊಳ್ಳಿ. ಸೊ ಇದನ್ನೆಲ್ಲ ನೀಟಾಗಿ ಚಾಪ್ ಮಾಡಿ ಇಟ್ಕೊಂಡು, ಇದನ್ನು ನೀವು ನೆಕ್ಸ್ಟ್ ಏನು ಮಾಡಬೇಕಂತ ಅಂದರೆ, ಹಾಗೆ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಬೇಕು ಇದನ್ನು, ಅದರದ್ದು ಸ್ಮೆಲ್ ಹೋಗಬೇಕು. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ ಇದನ್ನು. ಸೊ ನೀವು ಇಲ್ಲಿ ನೋಡ್ಬೋದು, ನಾನು ನೀಟಾಗಿ ಎಲ್ಲನೂ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದು ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಒಂದು ಸ್ವಲ್ಪ ಆರಕ್ಕೆ ಬಿಡಿ. ಆರಿದ ತಕ್ಷಣ ನೆಕ್ಸ್ಟು ಮಿಕ್ಸಿಲಿ ಹಾಕ್ಬಿಟ್ಟು ನೀಟಾಗಿ ಅದನ್ನು ಕೂಡ ಫೈನ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ, ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು. ಸೊ ಅದೇ ಬಾಣಲಿಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ, ನೀವು ಎಷ್ಟಕ್ಕೆ ಮಾಡ್ಕೊತಿದ್ದೀರೋ ಅಷ್ಟು ಕ್ವಾಂಟಿಟಿಗೆ. ಸೊ ನಾನು ಇಲ್ಲಿ ನೋಡ್ಬೋದು ನೀವು, ನಾನು ಏನೇನು ಹಾಕಿದ್ದೀನಿ ಅಂತ ಅಂದ್ಬಿಟ್ಟು. ಟೊಮ್ಯಾಟೊ ಹಾಕಿದ್ದೀನಿ, ಆನಿಯನ್ ಹಾಕಿದ್ದೀನಿ, ಮತ್ತು ಒಂದು ಸ್ವಲ್ಪ ಚಕ್ಕೆ, ಲವಂಗ, ಬೇ ಲೀಫ್ ಇದನ್ನು ಕೂಡ ಹಾಕಿದ್ದೀನಿ. ಮತ್ತು ನಾನು ಏನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ಪುಡಿ ಅಲ್ವಾ, ಗರಂ ಮಸಾಲ, ಅದನ್ನು ಕೂಡ ಇಲ್ಲಿ ಹಾಕಿದ್ದೀನಿ. ಹಾಕ್ಬಿಟ್ಟು ಎಲ್ಲ ನೀಟಾಗಿ ಈ ಥರ ಸ್ಟಿರ್ ಮಾಡಿ ಇಟ್ಕೊಳ್ಳಿ. ಒನ್ಸ್ ಇದೆಲ್ಲ ಆದಮೇಲೆ ನೆಕ್ಸ್ಟ್ ನೀವು ಏನು ಆ ಗ್ರೀನ್ ಪೇಸ್ಟ್ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀರ ಅಲ್ವಾ, ಅದನ್ನು ಕೂಡ ಹಾಕಿ ಒಂದು ಸ್ವಲ್ಪ ನೀರು ಕೂಡ ಹಾಕಿ ನೀವು ಅದನ್ನು ನೀಟಾಗಿ ಬಾಯ್ಲ್ ಮಾಡೋಕ್ಕೆ ಬಿಡ್ಬೋದು. ಒಂದು 5 ಮಿನಿಟ್ಸ್ ತನಕ ಸ್ಟಿರ್ ಮಾಡ್ತಾನೆ ಇರಿ, ಒಂದು ಆಯಿಲ್ ಎಲ್ಲ ಮೇಲೆ ಬಂದು ಸೆಟಲ್ ಆಗೋ ತನಕ. ಒನ್ಸ್ ಆಯಿಲ್ ನಿಮಗೆ ಕಾಣಿಸೋಕೆ ಸ್ಟಾರ್ಟ್ ಆದಾಗ ನೆಕ್ಸ್ಟ್ ಸ್ಟೆಪ್ ಬಂದು ಮಶ್ರೂಮ್ ಹಾಕೋದು. ನಾನಿಲ್ಲಿ ನೀಟಾಗಿ ಫೈನಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಮಶ್ರೂಮ್ಸ್ನ, 2 ಪ್ಯಾಕೆಟ್ ತರಿಸಿರೋದು. ಸೊ 2 ಪ್ಯಾಕೆಟ್ನು ಕೂಡ ನಾನಿಲ್ಲಿ ಹಾಕಿಟ್ಟಿದ್ದೀನಿ. ಒಂದು ಸ್ವಲ್ಪ ಟೇಸ್ಟಿಗೆ ನಾನು ಲೆಮನ್ ಕೂಡ ಹಾಕ್ಕೊಂಡಿದ್ದೀನಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು. ನಾನು ಹಾಕಿರೋದು ಬಂದು ಹಾಫ್ ಲೆಮನ್ ಅಷ್ಟೇ. ಸೊ ಇಲ್ಲಿ ನಾನು ಮಶ್ರೂಮ್ನ ಕುಕ್ ಆಗೋಕ್ಕೆ ಬಿಡ್ತಾ ಇದ್ದೀನಿ. ಒನ್ಸ್ ಮಶ್ರೂಮ್ ಕುಕ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದು ರೈಸ್. ಸೊ ನಾನೇನು ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ, ರೈಸ್ನ ಅಂದರೆ ಅಕ್ಕಿನ ನೆನೆಸಿ ಇಟ್ಕೊಂಡಿದ್ದೀನಿ, ನೀಟಾಗಿ ತೊಳೆದು ಒಂದು 5 ಮಿನಿಟ್ಸ್ ಮುಂಚೆನೇ, ಮಶ್ರೂಮ್ ಹಾಕೋಕ್ಕಿಂತ ಮುಂಚೆನೇ ನೆನೆಸಿ ಇಟ್ಕೊಂಡಿದ್ದೀನಿ. ಸೊ ಬೇಗ ಕುಕ್ ಆಗಲಿ ಅಂತ ಅಂದ್ಬಿಟ್ಟು. ಆ್ಯಂಡ್ ಅದಕ್ಕೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಇಟ್ಕೊಳ್ಳಿ ನೀವು. ಒಂದು ಸ್ವಲ್ಪ ಓಪನ್ ಲಿಡ್ಡಲ್ಲೇ ನೀವು ರೈಸ್ನ ಕುಕ್ ಆಗೋಕ್ಕೆ ಬಿಡಿ. ಸೊ ಆವಾಗ ನೀವು ಟೇಸ್ಟ್ ಮಾಡ್ಬೋದು, ಉಪ್ಪು ಕಮ್ಮಿ ಇದೆಯೋ ಇಲ್ಲ, ಖಾರ ಕಮ್ಮಿ ಇದೆಯೋ ಇಲ್ಲ, ಏನಾರು ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಈ ಟೈಮಲ್ಲೇ ನೀವು ನೀಟಾಗಿ ಎಲ್ಲ ಮಾಡಿಟ್ಕೊಳ್ಳಿ. ಸೊ 10-15 ಮಿನಿಟ್ಸಲ್ಲಿ ನಿಮ್ಮ ಮಶ್ರೂಮ್ ಬಿರಿಯಾನಿ ರೆಡಿ ಆಗುತ್ತೆ. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ರಿವ್ಯೂ ನೋಡೋಣ, ಯಾವ ರೀತಿ ನನ್ನ ಹಸ್ಬೆಂಡ್ ರಿವ್ಯೂ ಹೇಳ್ತಾರೆ ಅಂತ ಅಂದ್ಬಿಟ್ಟು. ಸ್ವಲ್ಪ ಆಗಲಿ ಇದೆ ಗೊತ್ತಾಗ್ತಲ್ಲ.
ಮನೆ ಮಾಡ್ಕೊಳ್ಳಿ ಮನೇಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಅಂದ್ಕೊಳ್ಳಿ. ಕಾಮೆಂಟ್ ಸೆಕ್ಷನಲ್ಲಿ ರಿವ್ಯೂನ ಹೇಳಿ.